ಮಹೇಶ್ ಅವರೇ ಒಂದ್ ಸೆಕೆಂಡ್. ಓಕೆ ಓಕೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ವಿಧಾನಸೌಧದ ಒಂದು ಅಧಿವೇಶನದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಸಾಹೇಬ್ರು 1 ಗಂಟೆಗಳ ಕಾಲ ನಿರಂತರವಾಗಿ ಮೇಕೆದಾಟಿನ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದು ಪ್ರಸ್ತಾಪ ಏನು ಅಂತ ಹೇಳಿದ್ರೆ, ಅವತ್ತು ಯಡಿಯೂರಪ್ಪ ಸಾಹೇಬ್ರು ಏನೇನು DPR ಅನ್ನ ರೆಡಿ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಏನಾದ್ರು ಮಾಡಿ ಪರ್ಮಿಷನ್ ತರಬೇಕು ಅಂತ ಹೇಳಿ ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ರು. ಎಲ್ಲಿ ಸಚಿವ ಸಂಪುಟದ ಇದರಲ್ಲಿ ವಿಧಾನಸೌಧದ ಒಂದು ಸಭೆ ನಡೆಯುವಂತ ಸಂದರ್ಭದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನೇರವಾಗಿ ಕರ್ನಾಟಕದಲ್ಲಿರುವಂತ ನೀರಾವರಿ ಮಂತ್ರಿಗಳು ಕೇಂದ್ರ ಸರ್ಕಾರವನ್ನ ಭೇಟಿ ಮಾಡಬೇಕು. ಇಲ್ಲಿರುವಂತ ಎಲ್ಲ ಲೋಕಸಭಾ ಸದಸ್ಯರು ಅಲ್ಲೋಗಿ ನಾವೆಲ್ಲರನ್ನ ದೆಹಲಿಗೆ ಹೋಗಿ ಒಂದು ನಿಯೋಗ ಮಾಡಿಕೊಂಡು ಪ್ರಧಾನಮಂತ್ರಿಗಳನ್ನ ಅಲ್ಲಿನ ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಬೇಕು. ಇವೆಲ್ಲವನ್ನ ಚರ್ಚೆ ಮಾಡಿದ್ದೆ ಕುಮಾರಸ್ವಾಮಿ ಅವರು. ಎಲ್ಲಿ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಪ್ರಾಬ್ಲಮ್ ಏನು ಅನ್ನೋದನ್ನ ದಯವಿಟ್ಟು ಜನ ತಿಳ್ಕೊಳ್ಳಿ. ಈ ಒಂದು ಯೋಜನೆ ಮಾಡೋದ್ರಿಂದ ಕರ್ನಾಟಕದ ಬಹುಮುಖ್ಯ ಅಂಶ ಏನು ಅಂದ್ರೆ ಕೇವಲ 4.5 TMC ಬೆಂಗಳೂರಿಗೆ ಅಂತ. ಈ 4.5 TMC ನೀರು ಕೊಟ್ಬಿಟ್ರೆ ಆಗೋಯ್ತಾ ಬೆಂಗಳೂರಿಗೆ? ಜೊತೆಗೆ ನೀವೇನು 67 TMC ನೀರನ್ನ ಪ್ರಿಸರ್ವೆನ್ಸ್ ಮಾಡಬೇಕು ಅಂತಿದ್ದೀರಿ, ವೈರ್ಲೆಸ್ ಅನ್ನ ಮಾಡಬೇಕು ಅಂತಿದ್ದೀರಿ ತಮಿಳುನಾಡಲ್ಲಿ. ಇದ್ರ ಬಗ್ಗೆ 2017ರಲ್ಲಿ ಕೋರ್ಟಲ್ಲಿ ಒಂದು ದೊಡ್ಡ ಚರ್ಚೆ ಆಗುತ್ತೆ. ತಮಿಳುನಾಡಿನ ಪರವಾಗಿ ಅಡ್ವೊಕೇಟ್ ಹೇಳ್ತಾರೆ, ನೀವು 4.5 TMC ನೀರು ತಗೊಳ್ಳಿ, ಬೇಡ ಅಂತ ನಾವು ಹೇಳೋದಿಲ್ಲ. ಆದ್ರೆ 4.5 TMC ನೀರು ಬೇಕಾದವ್ರಿಗೆ 67 TMCಗೋಸ್ಕರ ಯಾಕೆ ನೀವು ಈ ಪ್ರಾಜೆಕ್ಟ್ ಅನ್ನ ಮಾಡ್ತೀರಾ ಅಂತ ಕೇಳ್ತಾರೆ. ಒಂದ್ ನಿಮಿಷ ಹೇಳ್ತೀನಿ, ನೀವು ಉತ್ತರ ಕೇಳಿ ವಿದ್ಯಾ ಮೇಡಮ್. ಅಲ್ಲ, ಕುಮಾರಸ್ವಾಮಿ ಅವ್ರ ಪಾತ್ರ ಏನು ಗೊತ್ತಾಗಬೇಕಲ್ಲ ಇಲ್ಲಿ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತಿಷ್ಟೇ ಕೇಂದ್ರ ಸರ್ಕಾರದ ಪಾತ್ರ ಏನು ಅಂತ ಕೇಳ್ತಾ ಇದ್ದೀರಲ್ಲ, ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಚಾಲೆಂಜ್ ಮಾಡ್ತೀನಿ, ಕುಮಾರನ ಬಗ್ಗೆ ಮಾತನಾಡ್ತೀನಿ. MYF ನ ಪರ್ಮಿಷನ್ ಅನ್ನ 5 ನಿಮಿಷದಲ್ಲಿ ಕೊಡಿಸ್ತೀವಿ ಕೇಂದ್ರ ಸರ್ಕಾರದಿಂದ. ಯಾವ ಪರ್ಮಿಷನ್ ಅನ್ನ? MYF ಪರ್ಮಿಷನ್. ಏನಿದು MYF ಪರ್ಮಿಷನ್ ಅಂತ ಹೇಳಿದ್ರೆ, ಇವತ್ತು ಈ ಯೋಜನೆಯನ್ನ ಮಾಡೋದ್ರಿಂದ ಸುಮಾರು 5250 ಹೆಕ್ಟೇರ್ ಪ್ರದೇಶ ಇವತ್ತು ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಮುಳುಗಡೆ ಆದಂತ ಸಂದರ್ಭದಲ್ಲಿ ಅಲ್ಲಿರೋದು ಯಾವುದು? ರಿಸರ್ವ್ ಫಾರೆಸ್ಟ್. 5 ಹಳ್ಳಿಗಳು ನಿರ್ನಾಮ ಆಗುತ್ತೆ. ರಿಸರ್ವ್ ಫಾರೆಸ್ಟ್ ಈಗಲೇ ಇವ್ರ ಸರ್ಕಾರದಲ್ಲಿ ಪ್ರಾಣಿಗಳು ಉಳಿತಾ ಇಲ್ಲ. ಇನ್ನು 5250 ಹೆಕ್ಟೇರ್ ಪ್ರದೇಶದಲ್ಲಿ ರಿಸರ್ವೇಶನ್ ಫಾರೆಸ್ಟ್ ಯಾವಾಗ ಕುಮಾರಸ್ವಾಮಿ ಅವರು ಇದನ್ನ ಸಚಿವ ಸಂಪುಟದಲ್ಲ ಮತ್ತೆ ವಿಧಾನಸೌಧದ ಮೊಗಸಾಲೆಯಲ್ಲಿ ಇದ್ರ ಬಗ್ಗೆ ಚಕಾರ ಎತ್ತಿದ್ರು, 3 ಬಾರಿ CBC ಮೀಟಿಂಗ್ ಆಗುತ್ತೆ, 3 ಬಾರಿ ಚರ್ಚೆ ಆಗುತ್ತೆ. ಈ ಚರ್ಚೆಯಲ್ಲಿ ಕಾಂಗ್ರೆಸ್ ಏನಾರ ಪಾರ್ಟಿಸಿಪೇಟ್ ಮಾಡಿತ್ತಾ? 9 ದೇವೇಗೌಡರು 9ರಿಂದ 12 ಬಾರಿ ಲೆಟರ್ ಬರ್ತಾರೆ ಕೇಂದ್ರ ಸರ್ಕಾರಕ್ಕೆ. ನಾವು ಇಷ್ಟೇ ಕೇಳೋದು, ಇಷ್ಟೇ ಮೇಡಮ್. ನೀವು ಈಗ ಹೇಳಿದ್ರಲ್ಲ ನಟರಾಜ್ ಗೌಡ್ರು ಏನು ನೀರು ಚಿಕ್ಕ ಮೋದಿ ಅವ್ರ ಬಗ್ಗೆ ಹೇಳಿದ್ರು, ಅನಂತ್ ಕುಮಾರ್ ಸರ್ ಬಗ್ಗೆ ಹೇಳಿದ್ರು, ಇದೇ ಗೋವಾ ಮಹದಾಯಿ ಬಗ್ಗೆ ಬಗ್ಗೆ ಸೋನಿಯಾ ಗಾಂಧಿ ಅವರು ಯಾರ ಪರವಾಗಿದ್ರು ಕೇಳಿ ನಟರಾಜ್ ಗೌಡ್ರನ್ನ. ಏನ್ ಸ್ಟಾಲಿನ್ ಅವ್ರು ಕರೆದ ತಕ್ಷಣ ಓಡೋಡಿ ಹೋದ್ರು ರಾಜ್ಯದ ಉಪಮುಖ್ಯಮಂತ್ರಿಗಳು ಬೇರೆ ವಿಚಾರಕ್ಕೆ. ಈ ವಿಚಾರಕ್ಕೆ ಯಾಕೆ ಹೋಗ್ಲಿಲ್ಲ? ಈಗ ಇನ್ನೊಂದೇನ್ ಗೊತ್ತಾ, ಸ್ಟಾಲಿನ್ ಅವ್ರು ಯಾರು? NDA ಪಕ್ಷದ ಮಿತ್ರದಾರ, ಪಾಲುದಾರ, ಕುಚುಕು ಗೆಳೆಯ. ಇಂಥ ಕುಚುಕು ಗೆಳೆಯನ ಕೈಯಲ್ಲಿ ಒಂದು NOC ಕೊಡಿಸ್ಲಿ. ಎಲ್ಗೆ? ಏನು ಎನ್ವಿರಾನ್ಮೆಂಟಲ್ ಕೋರ್ಟ್ ಇದೆ, ಎನ್ವಿರಾನ್ಮೆಂಟಲ್ ಪ್ರಾಜೆಕ್ಟ್ಸ್ ಏನು ಹಸಿರು ನ್ಯಾಯಾಧಿಕರಣ ಇದೆ, ಇವ್ರ ಒಂದು ಪರ್ಮಿಷನ್ ಅನ್ನ ಕೊಡಿಸ್ಲಿ. ಮಿಸ್ಟರ್ ಚಲುವರಾಯಸ್ವಾಮಿ ಸಾಹೇಬ್ರೆ, ಮಿಸ್ಟರ್ ಕಾಂಗ್ರೆಸ್ MOF ಪರ್ಮಿಷನ್ ಕೊಡಿಸ್ತೀವ್ರಿ. ಯಾಕೆ ಕುಮಾರಸ್ವಾಮಿ ಅವ್ರನ್ನ ದೇವೇಗೌಡರು ರೈಟ್ ಮಾಡ್ತೀರಾ? ಈ ರಾಜ್ಯಕ್ಕೋಸ್ಕರ ಇವ್ರದ್ದೇಳ ಕಥೆ ಇವ್ರ ಕಥೆ ನೋಡಿ ಏನೇನ್ ಮಾಡಿದ್ರು ಅಂತ. ಇಲ್ಲ ಕಾಂಗ್ರೆಸ್ ಕಥೆ ಹೇಳ್ತೀನಿ, ಯಾರ್ಯಾರ ಮೇಲೆ ಗೋಲಿಬಾರ್ ಮಾಡೋರು ಅಂತ ಹೇಳ್ತೀನಿ. ರೈತರ ಬಗ್ಗೆ ತಿಳ್ಕೊಳ್ಳಿ. ಅಂತ ಹೇಳಿದ್ರೆ ಈ ಒಂದು ಪ್ಲಾನ್ ಹೇಳಿದ್ರಲ್ಲ ನಟರಾಜ್ ಗೌಡ್ರು, ಪಾಪ ಹುಬ್ಬಳ್ಳಿವರೆಗೂ ನಾವು ಪಾದಯಾತ್ರೆ ಮಾಡಿದ್ವಲ್ಲ, ಚನ್ನಪಟ್ಟಣದ ವಿಟ್ಟೇನಹಳ್ಳಿಯಲ್ಲಿ ರೈತರ ಮೇಲೆ ಗೋಲಿಬಾರ್ ಮಾಡಿದವ್ರು ಯಾರು? ಇದೇ ಕಾಂಗ್ರೆಸ್ ಪಕ್ಷ. ಇಬ್ರು ಸಾಯಿಸಿದ್ರು. ಮತ್ತೆ ದೊಡ್ಡಹಳ್ಳಿಯಲ್ಲಿ ರೈತರು ಸಾವಾಯ್ತಲ್ಲ, ದೊಡ್ಡಹಳ್ಳಿಯಲ್ಲಿ ರೈತರು ಸಾವಾಯ್ತಲ್ಲ. ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಈಗ ಮೇಕೆದಾಟು ಅನುಮತಿ ಕುಮಾರಸ್ವಾಮಿ ಅವರು ಮೇಕೆದಾಟು ಅನುಮತಿ ಕೊಡಿಸಿ. ತಮಿಳುನಾಡಿನ ವಾದದ ಪರವಾಗಿ ನೀವು ನಿಂತ್ಕೊಳ್ತಾ ಇದ್ದೀರಿ.
ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಹೋರಾಟಗಳ ಬಗ್ಗೆ ನೀವು ಇನ್ನೂ ತಿಳ್ಕೊಳ್ಳೋದು ಕುಮಾರಸ್ವಾಮಿ ಅವರನ್ನ ಪಂಚತಾರ ಹೋಟೆಲ್ ನೋಡಿದೀವಿ, ಬಹಳ ಹೋರಾಟ ಮಾಡ್ತಾರೆ. 5 ಸ್ಟಾರ್ ಹೋಟೆಲ್ ಬಹಳ ಹೋರಾಟ ಮಾಡಿದ್ದಾರೆ. ಹೇಳಿದೀವ ಜೆಡಿಎಸ್ ಅವರು ತಮಿಳುನಾಡು ಪರವಾಗಿದ್ದೀವಿ ಅಂತ. ಕೇಳಿ ನೀವು ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ದಯಮಾಡಿ. ಅಧಿಕಾರಕ್ಕೆ ಬಂದ 10 ನಿಮಿಷದಲ್ಲಿ ಎಲ್ಲ ವಚನ ಭ್ರಷ್ಟರಾಗಿದ್ದಾರೆ, ವಚನ ಭ್ರಷ್ಟರಾಗಿದ್ದಾರೆ. ಈಗ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿ, ರಾಜೀನಾಮೆ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಜೋರ್ ಜೋರಾಗಿ ಮಾತಾಡಿದ್ರೆ ಸುಳ್ಳು ಸತ್ಯ ಆರಾಮಾಗಿ ನಿಧಾನಕ್ಕೆ ನೀವು ಹೇಳ್ತಾ ಇರೋದು ಯಾರೇ ಆಗ್ಲಿ ರಾಜ್ಯದ ಹಿತದೃಷ್ಟಿ ಇಟ್ಕೊಂಡು ಮಾತಾಡ್ಬೇಕು. ನೀವು ರೋಷಾವೇಶದಲ್ಲಿ ಮಾತಾಡೋದ್ರಿಂದ ನಿಮ್ಮ ಮಾತನ್ನ ನನ್ನ ಬಾಯಿಗೆ ತುರುಕ್ಬೇಡಿ. ದೇವೇಗೌಡರು ಪತ್ರ ಬರೆದಿದ್ದಾರೆ, ಕೇಳಿ. ಆದ್ರೆ ಕುಮಾರಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ತಡಿತಾ ಇದ್ದಾರಾ? ಕುಮಾರಸ್ವಾಮಿ ತಡಿತಾ ಇದ್ದಾರಾ ಮಂತ್ರಿಗಳಾಗಿ? ದೇವೇಗೌಡರು ನೀರಿನ ಹರಿಕಾರರು, ನೋ ಡೌಟ್. ಅವರ ಮಗನಾಗಿ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಇದು ಪ್ರಶ್ನೆ. ನಾಟಕ ಆಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಬೊಮ್ಮಾಯಿ ಅವರು ಸರ್ಕಾರದಲ್ಲಿ ಇವತ್ತು ಹೇಳ್ರಿ, ಇವತ್ತು ಪಾರ್ಲಿಮೆಂಟ್ ಏನ್ ಮಾಡ್ತಾರೆ ಹೇಳ್ರಿ? ಪಾರ್ಲಿಮೆಂಟ್ ಏನ್ ಮಾಡ್ತಾರೆ ಹೇಳಿ? ಈಗ ಪಾರ್ಲಿಮೆಂಟ್ ಏನ್ ಮಾಡ್ತಾರೆ ನೀವು? ಇದ್ರ ಬಗ್ಗೆ ಏನಂತ ಹೇಳಿದ್ರು ಈ ರಾಜ್ಯಕ್ಕೆ ನಿಷ್ಕ್ರಿಯ ನಮ್ ಕಡೆ ಒಂದ್ ಮಾತಿದೆ, ಗಾದೆ ಮಾತು, ಗಾಣಗಿತ್ತಿ ಅಯ್ಯೋ ಅಂದ ತಕ್ಷಣ ಮಗುನ್ ಎತ್ತಿ ತಣ್ಣಗಾಗಲ್ವಂತೆ. ಭಾಷಣ ಬಿಗಿದ ತಕ್ಷಣ ಸರಿಯಾಗಲ್ಲ, ಅಲ್ಲೋ ಕ್ಲಿಯರೆನ್ಸ್ ಕೊಡಿ ಅಂತ ಕೇಳ್ತಾ ಇರೋದು. ಮಾಧ್ಯಮದವರು ಕಾಂಗ್ರೆಸ್ ಇಂದ ಕುಚುಕು ಗೆಳೆಯನ ಹತ್ರ 5 ನಿಮಿಷ ಕೊಡಿಸ್ತೀವಿ. ಗೌಡ್ರಿಗೆ ಒಪ್ಸಿ